ಶಾಸಕರ ಟೂರ್, ಮಹದೇವಪ್ಪ ಮಾತು, ಕೈ ಸಂಚಲನ, ಮಧ್ಯರಾತ್ರಿ ಫಾರಿನ್ ಟ್ರಿಪ್, ನಾನಾ ಲೆಕ್ಕಾಚಾರ. ಸಮಯ ಬಂದಾಗ ಸಿದ್ದರಾಮಯ್ಯ ಹೇಳೋದಾದ್ರೂ ಏನು? ಇದುವೇ ಚಿತ್ರರಂಗದ ಮೊದಲ ಸ್ಟೋರಿ, ಮಧ್ಯರಾತ್ರಿಯ ಹಾರಾಟ. ನಮ್ಮಲ್ಲಿ ಏನು ನಾಯಕತ್ವ ಬಂದಿಲ್ಲ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್ ಅದು. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ವೈಯಕ್ತಿಕ ನಿರ್ಧಾರದ ಮೇಲೆ ವೈಯಕ್ತಿಕ ಖರ್ಚಿನಲ್ಲಿ ವೈಯಕ್ತಿಕವಾಗಿ ಕಾಂಗ್ರೆಸ್ನ ಶಾಸಕರು ಈಗ ವಿದೇಶಿ ಪ್ರಯಾಣ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ವೈಯಕ್ತಿಕ ಅನ್ನುವಂತಹ ಅಭಿಪ್ರಾಯವನ್ನು ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇರೋದ್ರಿಂದಾಗಿ ಸರ್ಕಾರದ ಖರ್ಚಿನಲ್ಲಿ ಹೋಗ್ತಾ ಇಲ್ಲ, ಸಮಿತಿಗಳ ಖರ್ಚಿನಲ್ಲಿ ಹೋಗ್ತಾ ಇಲ್ಲ, ಈ ವೈಯಕ್ತಿಕ ಟ್ರಿಪ್ ಬಗ್ಗೆ ಈಗ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದು ವೈಯಕ್ತಿಕವೇ ಆದರೂ ಕೂಡ ಕಾಂಗ್ರೆಸ್ ನಾಯಕರುಗಳ ಮಾತಿನಲ್ಲಿ ಒಂದು ಬೇರೆ ಬೇರೆ ಧ್ವನಿಗಳನ್ನು ನಾವು ಗುರುತಿಸಬಹುದು. ಕೆಲವರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲವಂತೆ, ಕೆಲವರ ಪ್ರಕಾರ ಇದು ವೈಯಕ್ತಿಕ ಅಂತೆ. ಹಾಗಾದರೆ ಏನಿದು, ಯಾವ ಕಾರಣಕ್ಕಾಗಿ ಈ ಪ್ರವಾಸ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಶಾಸಕರ ಪ್ರವಾಸ, ದಲಿತ ಸಿಎಂ ಕೂಗು, ಅಧಿಕಾರ ಹಂಚಿಕೆಯ ಮಾತು, ಇವೆಲ್ಲವೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಕಾಂಗ್ರೆಸ್ ಮನೆಯಲ್ಲಿ ದಿನದಿನವೂ ಹೊಸ ಚರ್ಚೆಗಳಿಗಂತೂ ಬರ ಇಲ್ಲ. ಪ್ರತಿನಿತ್ಯವೂ ಕೂಡ ಹೊಸ ಚರ್ಚೆಗಳು ನಡೀತಾ ಇರ್ತವೆ. ಸಮಯ ಬಂದಾಗ ಸಿದ್ದರಾಮಯ್ಯನವರೇ ಹೇಳ್ತಾರೆ ಅಂತ ಶಿವಕುಮಾರ್ ಅವರು ಬೇರೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಹಾಗಾದರೆ ಅಂಥದ್ದೇನಿದೆ ಕಾಂಗ್ರೆಸ್ನಲ್ಲಿ? ಸಮಯ ಬಂದಾಗ ಸಿದ್ದರಾಮಯ್ಯನವರು ಹೇಳಬೇಕಾಗಿರುವಂತಹ ಅಥವಾ ಹೇಳಬಹುದಾಗಿರ್ತಕ್ಕಂತಹ ವಿಚಾರ ಏನಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತದೆ. ಆದರೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸಮಯ ಬಂದಾಗ ಸಿದ್ದರಾಮಯ್ಯನವರು ಹೇಳ್ತಾರೆ ಅಂತೇಳಿ. ಆ ಸಮಯ ಬರೋದು ಯಾವಾಗ? ಈಗಲೇ ಬರುತ್ತಾ? ಮುಂದಿನ ವಾರನ? ಮುಂದಿನ ತಿಂಗಳ? ಇನ್ನೆರಡು ತಿಂಗಳು ಬಿಟ್ಟ? ಎಲೆಕ್ಷನ್ ಮುಗಿದ ಮೇಲಿನ? ಮುಂದಿನ ವರ್ಷನ? ಯಾವುದಕ್ಕೂ ಕೂಡ ಖಾತ್ರಿ ಇಲ್ಲ. ಸಮಯ ಬಂದಾಗ ಅವ್ರು ಹೇಳ್ತಾರೆ ಅಂತ ಹೇಳಿ. ಹಾಗಾದರೆ ಇಲ್ಲಿ ಮೊದಲಿಗೆ ಶಾಸಕರ ಫಾರಿನ್ ಟೂರ್ ಬಗ್ಗೆ ನಾವು ಗಮನಿಸಬೇಕು. ಯಾರೆಲ್ಲ ಹೋಗ್ತಾ ಇದ್ದಾರೆ, ಏನು ಕತೆ? ಹೊರಟು ನಿಂತಿರ್ತಕ್ಕಂತಹ ಶಾಸಕರು ಕಡೆಗೂ ಧೈರ್ಯವಾಗಿ ಏನು ಹೇಳ್ತಾ ಇದ್ದಾರೆ? ಯಾಕಂದರೆ ಇಷ್ಟು ದಿವಸ ನಾನು ಹಾಗಲ್ಲ, ನಾನು ಹೀಗಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಈಗ ಮಾತನಾಡೋಕ್ಕಂತ ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಹೊರಟಿದ್ದಾರಂತೆ, ಏನು ಕತೆ ಇವ್ರದ್ದು ಅನ್ನೋಂಥನ್ನ ನಾವಿಲ್ಲಿ ನೋಡಬೇಕು. ಬಜೆಟ್ ಅಧಿವೇಶನ ಹತ್ತಿರವಾಗ್ತಾ ಇರುವಾಗಲೇ ಫಾರಿನ್ಗೆ ಹಾರೋದಕ್ಕೆ ಶಾಸಕರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಶಾಸಕರ ದಂಡು ರೆಡಿಯಾಗಿದೆ. ಎಲ್ಲರೂ ಕೂಡ ಹೊರಟು ನಿಂತಿದ್ದಾರೆ. ಹೆಚ್ಚಿನ ಹಿರಿಯ ಶಾಸಕರುಗಳು ಕೂಡ ಇದ್ದಾರೆ. ಇದರಲ್ಲಿ ಮೊದಲ ಬಾರಿಗೆ ಶಾಸನ ಸಭೆಗೆ ಪ್ರವೇಶಿಸಿದವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಜೊತೆಯಾಗಿ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ತೆರಳಲಿರುವ ಕಾಂಗ್ರೆಸ್ ಶಾಸಕರು ಕಾಂಗಾರ್ಗಳನ್ನು ನೋಡೋದಕ್ಕೆ ಮತ್ತು ಕಿವಿ ಹಕ್ಕಿಗಳನ್ನು ನೋಡೋದಕ್ಕೆ ಹೋಗ್ತಿರಬೇಕು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ತೆರಳುತ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರ ಆಸ್ಟ್ರೇಲಿಯಾ ಟೂರ್ ಇದು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಹೊರಟಿದ್ದಾರೆ. ಇವತ್ತು ಮಧ್ಯರಾತ್ರಿ ವಿಮಾನ ಬುಕ್ ಆಗಿದೆ. ಕೆಲವರು ತಂಡವಾಗಿ ಪ್ರಯಾಣಕ್ಕೂ ಕೂಡ ಸಜ್ಜಾಗಿದ್ದಾರೆ. ಅಂದರೆ ಎಲ್ಲರೂ ಜೊತೆಯಾಗಿ ಹೋಗ್ತಾ ಇಲ್ಲ, ಒಂದೇ ಫ್ಲೈಟ್ನಲ್ಲಿ ಎಲ್ಲರೂ ಹೋಗ್ತಾ ಇಲ್ಲ, ಬೇರೆ ಬೇರೆ ತಂಡಗಳಾಗಿ ಕೂಡ ಹೋಗ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿ ಕೆಲವರಿಗೆ ವಿಮಾನ ಟಿಕೆಟ್ ಬುಕ್ ಆಗಿದೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಸಂಬಂಧಿಸಿದೆ. ಸ್ವಂತ ಖರ್ಚಿನಲ್ಲಿ ಕುಟುಂಬ ಸಮೇತರಾಗಿ ಶಾಸಕರು ಪ್ರವಾಸ ಹೋಗ್ತಾ ಇದ್ದಾರೆ. ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ, ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರೆ. ಸೊ ಅವರದೇ ಖರ್ಚು, ಅವ್ರದ್ದೇ ವೆಚ್ಚ, ಅದರ ಮೇಲೆ ಅವರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಶಾಸಕರುಗಳು ಅಂತೇಳಿ. ವಿದೇಶ ಪ್ರವಾಸಕ್ಕೂ ಅಧಿಕಾರ ಹಂಚಿಕೆಗೂ ಸಂಬಂಧ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಹೊರಟು ನಿಂತಿರ್ತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ. ನಾವು ವಿದೇಶಕ್ಕೆ ಹೋಗೋದಕ್ಕೂ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೂ ಸಂಬಂಧವೇ ಇಲ್ಲ. ನಾವು ವೈಯಕ್ತಿಕವಾಗಿ ನಮ್ಮ ದುಡ್ಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಶಾಸಕರುಗಳು ಹೇಳ್ತಾ ಇದ್ದಾರೆ. ಶಾಸಕರ ಫಾರಿನ್ ಟೂರ್ ಭಾಳ ಜೋರಾಗಿ ಸಾಗ್ತಾ ಇದೆ. ಈ ವಿಚಾರದಲ್ಲಿ ಈಗಾಗಲೇ ಹೊರಡೋದಕ್ಕೆ ಡಿಸೈಡ್ ಮಾಡಿರ್ತಕ್ಕಂತಹ ಶಾಸಕರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಮ್ಮಲ್ಲಿ ಏನು ನಾಯಕತ್ವ ಗೊಂದಲಿಲ್ಲ. ನಮ್ಮಲ್ಲಿ ಏನು ಇಬ್ಬರು ಆರಾಮ್ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಯಾಗ ಊಟ ಮಾಡಿ ಹೈಕಮಾಂಡ್ ಹೇಳಿದ್ದು ಕೇಳ್ತೀನಿ. ಏನು ನಾಯಕ ಗೊಂದಲದ? ಏನೂ ಗೊಂದಲಿಲ್ಲ. ಇದು ನಿಮ್ಮ ವೈಯಕ್ತಿಕನ ಸರ್? ವೈಯಕ್ತಿಕ ಅದು ಯಾರು ಬೆಂಬಲ ಯಾರು ಒಳಗೆ ನೋಡಿ ಬಂದಾರನ್ರಿ? ಯಾರು ಬೆಂಬಲ ಯಾರನ್ನು ನೋಡಿ ಬಂದಾರ? ನಾವು ಯಾರು ಬೆಂಬಲ ಯಾರಿಗೆ ಗೊತ್ತಾಗ್ತದೆ. ನಮ್ಮ ಬೆಂಬಲ ಹೈಕಮಾಂಡ್ ಏನು ಹೇಳ್ತದೆ ಅದು ಅಷ್ಟಕ್ಕೆ. ಹೈಕಮಾಂಡಕ್ಕೆ ಬೆಂಬಲ, ಎಲ್ಲರೂ ಹೈಕಮಾಂಡಕ್ಕೆ ಬೆಂಬಲ. ನೋಡ್ರಿ, ನಮ್ಮ ನಾಯಕರು ಸಿದ್ದರಾಮಯ್ಯವರು, DK ಶಿವಕುಮಾರ್ ಪಕ್ಷದ ಅವರಿಬ್ಬರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ. ನಮ್ಮ ನಾಯಕರೆಲ್ಲರೂ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ. ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ
ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ ಅಷ್ಟೇ. ಕೆಲವರು ಹೇಳಿದ್ರು ಸಿದ್ದರಾಮಯ್ಯನವರ ಪರವಾಗಿರೋರು ಮಾತ್ರ ಹೋಗ್ತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲನೂ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರು ಒಬ್ಬರಿಬ್ಬರು ಬರ್ತೀವಿ ಅಂದರೆ ಬನ್ನಿ ಅಂತೇಳಿ ಹೋಗ್ತಿದ್ವಿ. ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಹೀಗೆ ತಮ್ಮಯ್ಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ನಮ್ಮನೆಯವರು ಜೊತೆಯಾಗಿ ಹೋಗ್ತಾ ಇದ್ದೀವಿ, ಜೊತೆಗೆ ಒಂದಿಷ್ಟು ಶಾಸಕರು ಕೂಡ ಬರ್ತಾ ಇದ್ದೀವಿ ಅಂತ ಹೇಳಿದರೆ, ಹಾಗಾಗಿ ಜೊತೆಯಾಗಿ ಹೋಗ್ತೀವಿ ಹೊರತು ಬೇರೇನೇನು ವಿಶೇಷ ಇಲ್ಲ. ಕೃಷಿ ಸಂಬಂಧಿತವಾಗಿರ್ತಕ್ಕಂಥ ಅಧ್ಯಯನವೂ ಕೂಡ ತಮ್ಮ ಭಾಗ, ಈ ಒಂದು ಪ್ರವಾಸದ ಭಾಗ. ಅಂದರೆ ಕೃಷಿ ಚಟುವಟಿಕೆ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ ಆಸ್ಟ್ರೇಲಿಯಾದಲ್ಲಿ ಬೆಳೆಯುವಂತಹ ಬೆಳೆಗಳ ಬಗ್ಗೆ ತಿಳ್ಕೊಂಡು ಬರೋಕ್ಕೆ ಹೊರಟಿದ್ದಾರೆ ನಮ್ಮ ಶಾಸಕರುಗಳು. ಚಿಕ್ಕಮಗಳೂರಲ್ಲಿ ಏನು ಬೆಳೆಯೋದು ಅಂತಿರಬೇಕು ಮೋಸ್ಟ್ಲಿ. ಟೂರ್ಗೆ ಹೈಕಮಾಂಡ್ನವರು ಬ್ರೇಕ್ ಹಾಕ್ತಾರಾ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಮನೆಯೊಳಗಡೆ ನಡೀತಾ ಇದೆ. ಕಾಂಗ್ರೆಸ್ ಮನೆಯೊಳಗಡೆ ನಡೀತಾ ಇರುವಂಥ ಚರ್ಚೆ ಇದು. ಟೂರ್ಗೆ ಹೈಕಮಾಂಡ್ನವರು ಬ್ರೇಕ್ ಹಾಕ್ಬೋದು ಅಂತ ಹೇಳಿ ಟೀಕೆ ವಿರೋಧಗಳಿಂದಾಗಿ ಹೈಕಮಾಂಡ್ ಮಧ್ಯಪ್ರವೇಶಿಸಬಹುದು ಅನ್ನುವಂಥ ಒಂದು ನಿರೀಕ್ಷೆ. ಯಾಕಂದರೆ ಇಲ್ಲಿ ಕೆಲವೊಂದು ಸಲ ಈ SC/ST ನಾಯಕರುಗಳು ಡಿನ್ನರ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಒಂದು ಫೋನ್ ಬರುತ್ತೆ. ಫೋನ್ ಬಂದು ನೀವು ಹಾಗೆಲ್ಲ ಡಿನ್ನರ್ಗೆ ಸೇರುವ ಹಾಗಿಲ್ಲ ಅಂಥೇಳಿ ಫೋನಲ್ಲಿ ಹೇಳ್ತಾರೆ. ಹಾಗಾಗಿ ಸಚಿವರುಗಳು ಸಭೆ ಕರೆದಿರ್ತಕ್ಕಂಥ ಸಚಿವರುಗಳೇ ಬಹಿರಂಗವಾಗಿ ಹೇಳ್ತಾರೆ, ಅದು ಏನಕ್ಕೆ ಬೇಕು ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದ್ರೆ ಗೊತ್ತಿಲ್ಲ, ಬಟ್ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿರೋದನ್ನು ನಾವು ಹಿಂದೆ ನೋಡಿದ್ವಿ. ಅದೇ ಸ್ವರೂಪದಲ್ಲೇ ಈಗ ಇಲ್ಲೂ ಕೂಡ ಇವ್ರು ಯಾರೋ ಒಂದಷ್ಟು ಜನ ಶಾಸಕರು ವಿದೇಶಕ್ಕೆ ಹೊರಟಿದ್ದಾರೆ, ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಸುರ್ಜೇವಾಲಾ ಅವರ ಕಡೆಯಿಂದ ಕಾಲ್ ಬರಬಹುದಾ ಅಂತ ಹೇಳುವಂಥ ಒಂದು ಚರ್ಚೆ ನಡೀತಾ ಇದೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗಾಗಲೇ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಶಾಸಕರುಗಳಿಗೆ ನೀವು ಹೋಗಬೇಡಿ ಅಂತ ಹೇಳಿಸುವಂತಹ ಪ್ರಯತ್ನ ನಡೆಯುತ್ತೆ ಅಂತೇಳಿ. ಯಾರೂ ಬ್ರೇಕ್ ಹಾಕಿಲ್ಲ, ವೈಯಕ್ತಿಕ ಪ್ರವಾಸಕ್ಕೆ ಹೈಕಮಾಂಡ್ ಅನುಮತಿ ಬೇಕಿಲ್ಲ ಅನ್ನುವಂತಹ ವಾದವೂ ಕೂಡ ಕಾಂಗ್ರೆಸ್ನಲ್ಲೇ ನಡೀತಾ ಇದೆ. ಯಾರೂ ಕೂಡ ಪ್ರವಾಸಕ್ಕೆ ಬ್ರೇಕ್ ಹಾಕೋದಿಲ್ಲ, ಹೈಕಮಾಂಡ್ನ ಅನುಮತಿ ಬೇಕಾಗೋದಿಲ್ಲ. ಯಾಕಂದರೆ ವೈಯಕ್ತಿಕ ಪ್ರವಾಸ ಇದು, ವೈಯಕ್ತಿಕವಾದಂತಹ ಸ್ಪೆಂಡಿಂಗ್, ಯಾವುದೇ ಸರ್ಕಾರದ ಖರ್ಚು ವೆಚ್ಚಗಳಿಂದ ನಾವು ಹೋಗ್ತಾ ಇಲ್ಲ, ವೈಯಕ್ತಿಕವಾಗಿ ನಮ್ಮ ಅಕೌಂಟಿಂದಲೇ ನಾವು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತೇಳಿ. ಹೀಗಾಗಿ ಅದಕ್ಕೆ ಹೈಕಮಾಂಡಿನ ಅನುಮತಿ ಬೇಕಿಲ್ಲ ಅಂತ ಹೇಳಿ ಈ ವಿಚಾರದಲ್ಲಿ ಸಚಿವರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ತೋರಿಸಿ. ಕರೆ ಮಾಡಿ ಕೆಲವ್ರಿಗೆ ಹೋಗೋದು ಬೇಡ, ಯಾರು ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ನಿಮ್ದು ಏನು ಮೂಲಗಳಿದೆ ನನಗೆ ಗೊತ್ತಿಲ್ಲ. ಅದು ಯಾರು ತಡೀತಾರೆ ಅಂದರೆ ನಾನು ಅದಕ್ಕೆ ಒಂದು ಕಠಿಣವಾದಂಥ ಪದ ಬಳಸಿದ್ರೆ ಅದು ಭಾಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ಕೆ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಯಾರು ಬೇಡ ಅಂದ್ರೆ ಹೇಳಿ, ಮೊನ್ನೆ ಹೇಳಿ ನಿಮಗೆ ಹೈಕಮಾಂಡ್ ಯಾರು ಬೇಡ ಅಂದ್ರೆ ಇಲ್ಲೇ ಬಿಟ್ಬಿಡ್ತೀವಿ. ಆ ಬ್ಯಾಗ್ ತೊಗೊಂಡು ಹಿಂಗೆ ಹೋಗ್ತೀವಿ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ಆಮೇಲೆ ನೀವು ಸ್ವಂತ ಖರ್ಚಿಂದ ಅಂತ ಹೇಳ್ತಾ ಇದ್ದೀರಿ, ನೀವು ಸ್ವಂತ ಖರ್ಚಿಂದ ಹೇಳ್ತಾ ಇದ್ದೀರಿ. ಮತ್ತು ಪುಟ್ಟರಂಗ ಶೆಟ್ಟಿ ಅವರು ಪಶುಸಂಗೋಪನೆ ಇಲಾಖೆ ಅದು ಮೊನ್ನೆ ಕೇಳಿರಲ್ಲ, ನನಗೆ ಗೊತ್ತಿಲ್ಲ. ಪಶುಸಂಗೋಪನೆ ಮಿನಿಸ್ಟ್ರ್ ಹೇಳಿರಲ್ಲ, ನನಗೇನು ಸಂಬಂಧ ಇಲ್ಲ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಅದರಲ್ಲಿ KN ರಾಜಣ್ಣವ್ರು ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಇದಕ್ಕೊಂದು ಕಠಿಣ ಪದ ಬಳಕೆ ಮಾಡಬೇಕು, ಆದರೆ ಪದ ಬಳಕೆ ಮಾಡಿದರೆ ತೊಂದರೆ ಆಗುತ್ತೆ, ಹಾಗಾಗಿ ಬೇಡ ಅಂತ ಹೇಳಿದರು. ಈ ರೀತಿಯಾಗಿ ಮಧ್ಯಪ್ರವೇಶ ಮಾಡುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಯಾಕಂದರೆ ಇದೇ KN ರಾಜಣ್ಣ ಅವರು ಏನು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿದ್ದರು. ಆ ಚುನಾವಣೆಯೇ ಪೋಸ್ಟ್ಪೋನ್ ಆಗಿದೆ. ಹೈಕಮಾಂಡ್ನ ಮಧ್ಯಪ್ರವೇಶದ ನಂತರ ಚುನಾವಣೆಯೇ ಪೋಸ್ಟ್ಪೋನ್ ಆಗಿದೆ. ಈ ಕಾರಣಕ್ಕಾಗಿ ಅವರು ಭಾಳ ಸೂಕ್ಷ್ಮವಾಗಿ ಅದರ ಬಗ್ಗೆ ಮಾತನಾಡಿದ್ದಾರೆ, ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಆದರೆ ಯಾರು ಕೂಡ ತಡೆಯೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ, ತೋರಿಸ್ತಾರೆ. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅದ ಎಲ್ಲರೂ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತೀರಿ. ಇದೆಲ್ಲ ಲೋಕಲ್ ಇಶ್ಯೂಸು ಲೋಕಲ್ ಆಗಿ ನೋಡ್ಕೊಳ್ಳಿ ಅಂತ. ನಾವು ಈ ಟೂರ್ ವಿಚಾರದಲ್ಲಿ ಒಂದಿಷ್ಟು ಪಾಲಿಟಿಕ್ಸ್ ನಡೀತಾ ಇದೆ. ಯಾಕಂದರೆ ಒಬ್ಬರೋ ಇಬ್ಬರು ಶಾಸಕರು ತಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಯಾರು ತಲೆಗೆಡಿಸ್ಕೊಳ್ಳೋದಿಲ್ಲ. ಇದು ಹೋಗ್ತಾ ಇರೋಂಥವ್ರ ಸಂಖ್ಯೆಯ ಪಟ್ಟಿ ಸ್ವಲ್ಪ ದೊಡ್ಡದೇ ಇದೆ. ಯಾಕಂದರೆ ಸುಮಾರು 25-27 ಜನ ಶಾಸಕರು, ಒಂದು 7 ಜನ MLCಗಳು, ಇಷ್ಟೆಲ್ಲ ಜನ ಜೊತೆಯಾಗಿ ಹೋಗಬೇಕು ಅಂತ ಹೇಳಿದರೆ ಏನೋ ಒಂದು ಕತೆ ಇದೆ ಅಂತ ಹೇಳುವಂಥ ಅನುಮಾನ. ಯಾಕಂದರೆ ರಾಜಕಾರಣಿಗಳು ಜೊತೆಯಾಗಿ ಸೇರಿದಾಗ ಕೇವಲ ಪ್ರವಾಸಕ್ಕೆ ಆಗಿರೋದಿಲ್ಲ, ಅಥವಾ ಅವರೇನೋ ತರಕಾರಿ ಬೆಳೆಯೋದು ಹೆಂಗೆ ಅಥವಾ ಬೇರೆನೇನೋ ಬೆಳೆಯೋದು ಹೆಂಗೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಕ್ಕೆ ಅಷ್ಟೇ ಹೋಗೋದಿಲ್ಲ. ಒಂದು ರಾಜಕೀಯದ ಉದ್ದೇಶವೂ ಕೂಡ ಇರಬಹುದೇನೋ ಅನ್ನೋಂಥ ಅನುಮಾನ ಈ ಪ್ರವಾಸದ ಸುತ್ತಲೂ ಬರೋದಕ್ಕೆ ಮುಖ್ಯ ಕಾರಣನೇ ಇಷ್ಟೊಂದು ಸಂಖ್ಯೆಯಲ್ಲಿ ಶಾಸಕರು ಜೊತೆಯಾಗಿ ಹೊರಟು ನಿಂತಿರೋದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅಧಿಕಾರ ಹಂಚಿಕೆ, ಕುರ್ಚಿ ಕಚ್ಚಾಟಕ್ಕೂ ಈ ಪ್ರವಾಸಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಸಚಿವರುಗಳು ಹೇಳ್ತಾ ಇದ್ದಾರೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ
ಬಜೆಟ್ನಲ್ಲಿ ಏನು ಬೇಕು ಅನ್ನೋದನ್ನು ಸಿ ಎಮ್ಗೆ ಹೇಳಿದ್ದಾರೆ. ಬಜೆಟ್ನಲ್ಲಿ ಏನೇನು ಬೇಕು, ಏನೇನು ಕೇಳಬೇಕು ಅನ್ನೋದನ್ನು ಶಾಸಕರುಗಳು ಸಿ ಎಮ್ಗೂ ಕೂಡ ಕೇಳ್ಕೊಂಡಿದ್ದಾರೆ. ಸಿ ಎಮ್ ಅವ್ರಿಗೆ ಹೇಳಿ ಆಗಿದೆ, ಹಾಗಾಗಿ ಸಿ ಎಮ್ ನೋಡ್ಕೊಳ್ತಾರೆ ಅದನ್ನು. ಇದು ವೈಯಕ್ತಿಕ ಟೂರ್ಗಳು ಆಗಾಗ ಆಗ್ತಾನೆ ಇರ್ತವೆ. ಅದು ಅನೇಕ ಬಾರಿ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಚರ್ಚೆಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಅವ್ರ ಪಾಡಿಗೆ ಹೋಗಿರ್ತಾರೆ, ಬರ್ತಾರೆ. ಹೌದು, ಒಬ್ಬರು ಶಾಸಕರು ತಮ್ಮ ಫ್ಯಾಮಿಲಿ ಜೊತೆಗೆ ಹೋದರೆ ಅಥವಾ ಒಂದು ಇಬ್ಬರು ಶಾಸಕರು ತಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಹೋದರೆ ಯಾವುದೇ ಸುದ್ದಿ ಆಗೋದಿಲ್ಲ ಅದು. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು 20-25 ಜನ ಶಾಸಕರು ಜೊತೆಯಾಗಿ ಹೋಗ್ತಾ ಇದ್ದಾರಲ್ಲ, ಇದೇ ಅನುಮಾನಕ್ಕೆ ಕಾರಣ ಆಗಿರೋದು. ಸದ್ಯದ ರಾಜಕೀಯಕ್ಕೂ ಟೂರ್ಗೂ ಲಿಂಕ್ ಮಾಡಬೇಡಿ, ಇದನ್ನು ಲಿಂಕ್ ಮಾಡೋದು ಬೇಡ ಅಂತೇಳಿ ಶಾಸಕರುಗಳೇ ಹೇಳ್ತಿದ್ದಾರೆ. ಆದರೆ ನಿಮ್ಮದೇ ಪಕ್ಷದಲ್ಲಿರುವಂಥ ಕೆಲ ನಾಯಕರುಗಳೇ ಲಿಂಕ್ ಮಾಡಿ ಹೇಳ್ತಾ ಇದ್ದಾರಲ್ಲ, ಯಾರು ಇದರ ಸ್ಪಾನ್ಸರು, ಹೇಗಿದೆ ಇದರ ಸ್ಪಾನ್ಸರು ಅನ್ನುವಂಥ ಪ್ರಶ್ನೆ ನಿಮ್ಮದೇ ಪಕ್ಷದಲ್ಲೇ ಹೇಳ್ತಾ ಇದ್ದಾರೆ, ಅದು ಪ್ರಬಲ ನಾಯಕರು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಸಚಿವರುಗಳು ಹೇಗೆಲ್ಲ ಇದಕ್ಕೆ ಒಂದು ತೇಪೆ ಹಚ್ಚುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ಆದರೆ ಒಂದು ಕಡೆಯಿಂದ ಕೃಷಿ ಅಧ್ಯಯನಕ್ಕೆ ಅಂತ ಹೋಗ್ತಾ ಇದೆ, ಆದರೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಅದರ ಕೃಷಿ. ಹೌದಲ್ಲ, ಯಾಕಿಲ್ಲ? ನಾನು ಆಸ್ಟ್ರೇಲಿಯಾದಲ್ಲೇ ಇದ್ನಲ್ರಿ, ಅಲ್ಲಿ ಯಾಕೆ ಕೃಷಿ ಇಲ್ಲ ಅಂತ ಹೇಳೋದು? ಎಲ್ಲ ಕಡೆನೂ ಇದೆ, ಅದೇನಿಲ್ಲ. ಸ್ಟಡಿ ಟೂರ್. ಸರ್, ಈಗ ಸ್ಟೇಟ್ ಬಜೆಟ್ ಹೊತ್ತು ಈ ಬಜೆಟ್ ಸಮಯದಲ್ಲಿ ಹೋಗ್ತಾ ಇರುವಂಥದ್ದು ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLPಯಲ್ಲಿ ಹೇಳಿದ್ದಾರೆ. ಅದರಲ್ಲೇನು ದೊಡ್ಡ ಏನು ನಾಯಕತ್ವ ವಿಚಾರಕ್ಕೂ ಇದಕ್ಕೆ ಸಂಬಂಧ ಇಲ್ವಾ? ಅದೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರ್ತದೆ? ಅದಕ್ಕೆ ನೀವು ಎಲ್ಲದಕ್ಕೂ ಕೂಡ ಅದಕ್ಕೆ ನೀವು ಸಂಬಂಧವನ್ನು ಹೋಲಿಗೆ ಅದಕ್ಕೆ ನೀವು ಅದನ್ನು ತರಕ್ಕೆ ಹೋದ್ರೆ ನಾವು ಸಂಬಂಧ ಕಟ್ತಾ ಇಲ್ಲ ಸರ್. ನಡೀತಿರೋ ಬೆಳವಣಿಗೆಗಳು ಆ ಥರ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಗೊಂದಲ ಇಲ್ಲ. ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ರು 30 ಜನ ಶಾಸಕರು, 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದರೂ ಇದೆಯಾ? ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹೀಗೆ ಎಲ್ಲರೂ ಅವರವ್ರದ್ದೇ ಆದಂತಹ ನೆಲೆಗಟ್ಟಿನಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇರಲಿ, ಇತ್ತ ದಲಿತ CM ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇದೊಂದು ರೀತಿಯಲ್ಲಿ ಮಹದೇವಪ್ಪ ಅವರು ಹೇಳಿರ್ತಕ್ಕಂತಹ ಮಾತಿಗೆ ಪ್ರತಿಕ್ರಿಯೆಗಳ ರೂಪದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಅಧಿಕಾರ ಹಂಚಿಕೆ, ಶಾಸಕರ ಟೂರ್ ಬೆನ್ನಲ್ಲೇ ದಲಿತ CM ಕೂಗು ಬಗ್ಗೆಯೂ ಕೂಡ. ಯಾಕಂದರೆ ಮಹದೇವಪ್ಪ ಅವರು ಹೇಳಿದ್ದಾರೆ, ಯಾಕಂದರೆ ದಲಿತರಲ್ಲಿ ಹಾಗಾದರೆ ಸಮರ್ಥರು ಇಲ್ವಾ ಕರ್ನಾಟಕದಲ್ಲಿ ಅಂತ ಕೇಳಿದಾಗ ಯಾಕಿಲ್ಲ, ನಾನು ಕೂಡ ಇದ್ದೀನಲ್ವಾ ಅಂತ ಹೇಳುವಂಥ ಮಾತುಗಳನ್ನು ಡಾಕ್ಟರ್ SC ಮಹದೇವಪ್ಪ ಅವರು ನಿನ್ನೆ ಹೇಳಿದರು. ದಲಿತರನ್ನೇ CM ಮಾಡೋದೇ ಆದರೆ ನಾನೂ ಕೂಡ ಸಮರ್ಥ ಅಂತೇಳಿ ಸಚಿವ ಮಹದೇವಪ್ಪ ಅವರು ಹೇಳ್ಕೊಂಡಿದ್ರು. ಯಾಕಂದರೆ ಡಾಕ್ಟರ್ SC ಮಹದೇವಪ್ಪ ಹಿರಿಯ ಶಾಸಕರು, ಹಲವು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಮಹದೇವಪ್ಪ ಅವರ ಬೆನ್ನಿಗೆ ಮತ್ತೋರ್ವ ದಲಿತ ಸಚಿವರಾಗಿರುವಂಥ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ನಿಂತಿದ್ದಾರೆ. ಅವರು ಕೂಡ ಅಷ್ಟೇ ತಮಾಷೆಯಾಗಿ ಹೇಳಿದ್ದಾರೆ, ಹೌದು ಅವರು ಕೂಡ ಸಮರ್ಥರಿದ್ದಾರೆ ಅನ್ನುವಂಥ ಮಾತನ್ನು. ಯಾಕಂದರೆ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿದ್ದರೆ ಅದರ ಫ್ರಂಟ್ ರನ್ನರ್ ಕೇವಲ ದಲಿತ CM ಕಾರಣಕ್ಕಾಗಿಲ್ಲ, ಅದರ್ವೈಸ್ ಕೂಡ ಡಾಕ್ಟರ್ G ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಬದಲಾವಣೆ ಆಗೋದಿದ್ದರೆ ಅವರು ಕೂಡ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಇದ್ದೇ ಇರ್ತಾರೆ. ಕೇವಲ ದಲಿತ CM ಅನ್ನೋಂಥ ಕಾರಣಕ್ಕಾಗಿಲ್ಲ, ತನ್ನ ಅನುಭವದ ಕಾರಣಕ್ಕಾಗಿ, ಆಡಳಿತದ ಅನುಭವ ಅವರಲ್ಲಿದೆ. ಹೀಗಾಗಿ ಅವರು ಕೂಡ ಮಹದೇವಪ್ಪ ಅವರ ವಿಚಾರದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಹೌದು, ಮಹದೇವಪ್ಪ ಅವರು ಕೂಡ ಸಮರ್ಥರಿದ್ದಾರೆ ಅಂತೇಳಿ ಪರಮೇಶ್ವರ್ ಅವರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಬ್ಯುಸಿ ಇದ್ದಾರೆ, ಬದಲಾವಣೆ ಬಗ್ಗೆ ಮಾತೇ ಇಲ್ಲ ಅಂತೇಳಿ ರಾಜಣ್ಣ ಅವರು ಈ ರೀತಿಯಾದಂತಹ ಗೊಂದಲಗಳು ಅಥವಾ ಚರ್ಚೆಗಳು ಈಗ ಅನವಶ್ಯಕ ಅನ್ನುವಂತಹ ನಿಟ್ಟಿನಲ್ಲಿ KN ರಾಜಣ್ಣ ಅವರು ಕೂಡ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ವಿಚಾರದಲ್ಲಿ ಮಹದೇವಪ್ಪ ಅವರು ನಿನ್ನೆ ಹೇಳಿದ್ದೇನು, ಇವತ್ತು ಪರಮೇಶ್ವರ್ ಹಾಗೂ ರಾಜಣ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು? ಯಾಕಂದರೆ ಇವರು 3 ಜನ ಜೊತೆಗೆ ಇರತಕ್ಕಂಥ ಸಚಿವರು, ಇವ್ರ ಜೊತೆಗೆ ಇನ್ನೊಬ್ಬರು ಸೇರಿದರೆ 4 ಜನ ಸಚಿವರುಗಳಿದ್ದಾರೆ. ಇವು ಯಾವತ್ತೂ ಕೂಡ ಜೊತೆಯಾಗಿರ್ತಕ್ಕಂಥವ್ರು. ಆ ಬಣದ ಮಾತು ಹೇಗಿದೆ ಅನ್ನೋದನ್ನು ತೋರಿಸಿ. ಕಾಂಗ್ರೆಸ್ಸು ಭಾಳ ವರ್ಷಗಳ ಹಿಂದೆನೇ ದಲಿತನ ಮುಖ್ಯಮಂತ್ರಿ ಮಾಡಿದ್ದಾರೆ. ಹಿಂದೆಲ್ಲ ಹೇಳ್ತೇನಿದೆ ನಿಮಗೆ. ಜಗನ್ನಾಥ್ ಪಾಡಿಯ, ಈಗ ತನ್ನ ಶಿಶಿರ್ ಕುಮಾರ್ ಸಿಂಗ್ ಅವರು ಹೇಳಿದ್ರು, ಮತ್ತು ನಮ್ಮ ಆಂಧ್ರದಲ್ಲಿ ಸಂಜೀವಯ್ಯನವರು, ರಾಮಚಂದ್ರ ದಾಸ್ ಇಲ್ಲಿ ಬಿಹಾರದಲ್ಲಿ, ಜಗನ್ನಾಥ್ ಪಾಡಿಯನ್ನು ಒರಿಸ್ಸಾದಲ್ಲಿ ಅವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ ತಕ್ಷಣ ಆಗಿಲ್ಲ ಅಂತಲ್ಲ. ಕರ್ನಾಟಕದ ಸಮರ್ಥ ದಲಿತ ನಾಯಕರಿಲ್ಲ ಅಂತನಾ? ಎಲ್ಲರನ್ನೂ ಮೀರಿಸುವಂಥ ಲೀಡರ್ಗಳಿದ್ದೀವಿ ನಾ ಇಲ್ವಾ? ಈಗ ಇದ್ದಾರೆ ಎಲ್ಲ. ಪಕ್ಷ ಮತ್ತು ಸನ್ನಿವೇಶ ಅವಕಾಶಗಳು ಬಂದಾಗ ಖಂಡಿತ ಬರುತ್ತೆ.
ಬರೋ ತನಕ ವೆಯ್ಟ್ ಮಾಡಬೇಕು. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಾದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ. ಅಲ್ಲ ರೀ, ನೋಡಿ, ಜನಸಮುದಾಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕೆಲವರು ಅವರವರ ಲೀಡರ್ಸ್ ಅಂತ ಆರಿಸ್ಕೊಳ್ತಾರೆ ಜನ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ. ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಆದರೆ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಬಾಲನೇ ನಾಯಿ ಅಲ್ಲಾಡ್ಸೋಂಥದ್ದು ನೋಡಿ. ಅದು ಗಾದೆ ಮಾತ್ರಿ ಅದು. ಅದೇನು ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ. ಬಜೆಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಡ್ಜೆಟ್. ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕೆ ಇರೋದಿಲ್ಲಪ್ಪ, ಎಷ್ಟೋ ಬದಲಾವಣೆಗಳು ಆಗ್ಬಿಡ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವುದಾದ್ರೂ ರಂಗ ಇದೆ ಅಂದರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಹೀಗೆ ಎಲ್ಲರೂ ಕೂಡ ತಮ್ಮದೇ ಆದಂತಹ ಧಾಟಿಯಲ್ಲಿ ಈ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಈ ಒಂದು ಮಧ್ಯರಾತ್ರಿಯ ಹಾರಾಟ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಚರ್ಚೆಗಂತೂ ಹುಟ್ಟು ಹಾಕಿದೆ. ಆದರೆ ಇವತ್ತು ಮಧ್ಯರಾತ್ರಿ ಹೊರಟು ನಿಂತಂಥವರು ಬರುವಂಥದ್ದು ಮಾರ್ಚ್ 3ನೇ ತಾರೀಕು, ಅಂದರೆ ಬಜೆಟ್ ಸೆಷನ್ಗೆ 3 ದಿವಸ ಮುಂಚಿತವಾಗಿ ವಾಪಸ್ ತವರೂರಿಗೆ ಬಂದು ತಲುಪ್ತಾರಂತೆ. ಅಲ್ಲಿ ತನಕ ಒಂದು 15 ದಿವಸಗಳ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಆ ಪ್ರವಾಸಕ್ಕೆ ಹೋಗಿ ಬಂದವರು ಅವರ ಅಧ್ಯಯನದ ಫಲ ರಾಜ್ಯಕ್ಕೂ ಸಿಗಲಿ. ಯಾಕೆಂದರೆ ವೈಯಕ್ತಿಕ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಧ್ಯಯನ ಮಾಡ್ಕೊಂಡು ಬರ್ತಾರೆ. ಅವರವರ ಕ್ಷೇತ್ರಗಳಲ್ಲಿ ಅದರ ಫಲ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಒಳ್ಳೆಯದು.